ಹಾಯ್ ದೋಸ್ತರ ಟಗರು ಪ್ರೇಮಿ ಟಗರು ಮೂಲಕರಿಗೆ ನಮಸ್ಕಾರ. ಅಣ್ಣಾರ ಚೆನ್ನಪ್ಪ ಅಂದ್ರೆ ಅಣ್ಣಾರ ಇಲ್ಲಿ ನೋಡ್ರಿ, ಅಣ್ಣಾರ ಫಾರ್ಮರ್ಗಳಿಗೆ ಫುಡ್ ಯಾವ್ದು ಆಗ್ತಂದ್ರೆ ತೋರಿಸ್ತು ನೋಡ್ರಿ. ನಾವು ನೋಡ್ಬೋದು ನೀವೇನ ಇದೇನ ನುಚ್ಚಣ್ಣದು ಒಣ ನುಚ್ಚರದ ನೋಡ್ಬೋದು ನೀವೇನ ಗೊಂಜಾಳ ಕಾಳು ಹೊಡ್ಸಿದ್ದೇನದ. ಆಮೇಲೆ ಇದ್ರೊಳಗೆ ರೀ ಅಂದ್ರೆ ಫುಡ್ ಮಾಡ್ತಾರೆ, ನಾವು ಇಲ್ಲೇ ಮನ್ಯಾಗ ತಯಾರು ಮಾಡ್ತಾರೆ. ಅದ್ರೊಳಗೆ ಏನೇನಂದ್ರೆ ರೀ ನೋಡ್ಬೋದು ನೀವೇನ ಶೇಂಗಾ ಹಿಂಡಿ, ಗೊಂಜಾಳ ಮತ್ತು ಗೋಧಿ, ಹುಳಿ ಮತ್ತು ಎಲ್ಲ ಥರ ಮಿಕ್ಸ್ ಮಾಡಿ ಉಪ್ಪು ಅರಿಶಿಣ ಎಲ್ಲ ಥರ ಮಿಕ್ಸ್ ಮಾಡಿನ ಕೂಡಿಸಿ ಹೊಡಿಸಿ ಆಮೇಲೆ ಗೋಳೆ ಮಾಡ್ತಾವೆ ನೋಡ್ರಿ. ಆಮೇಲೆ ಇದು ಸಾಯಿ ಪುಡ್ ಅಂತೈತಿ ರೀ, ಸಾಯಿ ಪುಡ್ ರೀ. ನೋಡ್ಬೋದು ನೀವೇನ ಸಾಯಿ ಪುಡ್ ಯಾವ ಥರ ಐತಿ ನೋಡಿರಿ. ಇದು ಅಂದ್ರೆ ಆಯಲ್ ಹಾಕ್ತಾರೆ ರೀ, ಆಯಲ್ ಹಾಕ್ತಾರೆ ರೀ. ಅವು ಆಯಲ್ ಸ್ವಲ್ಪ ನಮಗೂ ಗೊತ್ತಾಗಲಿಲ್ಲ ರೀ, ಅದಕ್ಕೆ ನಾವು ಈ ಥರ ಹಾಕೋದು ನೋಡಿರಿ. ಇವನು ಈ ಥರ ಎಲ್ಲ ಹಾಕ್ತೀವಿ ರೀ. ಮತ್ತು ಇನ್ನೊಂದ್ರೆ ಗೋಧಿ ಬೇರೆ ಹಾಕ್ತೀವಿ ರೀ, ಗೋಧಿ ರೀ. ನೋಡ್ಬೋದು ನೀವೇನ ಗೋಧಿನೂ ಸಹ ಹಾಕ್ತೀವಿ. ಈ ಎಲ್ಲ ಥರ ಮಿಕ್ಸ್ ಮಾಡಿ ಹಾಕೋದಂದ್ರೆ ಮರಿಗಳನ್ನ ಗ್ರೋತ್ ಆಕೈತೆ ನೋಡ್ರಿ. ಸತಾನ ನಿಮ್ಗೆ ತೋರಿಸಿದನ್ರಿ. ನೋಡ್ಬೋದು ನೀವೇನ ಅಂದ್ರೆ ಸಾಯಿ ಪುಡ್ರಿ, ಮನ್ಯಾಗ ತಯಾರು ಮಾಡಿದ ಪುಡ್ರಿ, ಗೊಂಜಾಳ ನುಚ್ಚರಿ, ಗೋಧಿ ರೀ, ಇವನ್ನೆಲ್ಲ ಥರ ಮಿಕ್ಸ್ ಮಾಡಿ ಹಾಕಿರ ಮರಿ ಗ್ರೋತ್ ಹಾಕೋ ನೋಡ್ರಿ. ಮತ್ತು ಕಾಲಾಟ ಮರಿಗಳು ಇದ್ರೊಳಗೆ ಯಾವ್ದು ಹಾಕೋಕಂದ್ರೆ ರೀ ಮೆಕ್ಕೆಜೋಳ, ಗೋಧಿ ಮತ್ತು ಸಾಯಿ ಪುಡ್ ಹಾಕೋಂಗಿಲ್ಲ ರೀ. ಸಾಯಿ ಪುಡ್ ಅಂದ್ರೆ ಇದು ಸ್ವಲ್ಪದ ಸಾಯಿ ಪುಡ್ನ ಟ್ರಾನಿಕ್ ಮಿಕ್ಸ್ ಮಾಡಿರ್ತಾರೆ, ಅದ ಇದಾಗಿರುತ್ತೆ ರೀ. ಬಟ್ ಇದನ್ನ ಕಾದ ಮರಿಗಳು ನಡೀತು ನೋಡ್ರಿ. ಆ ಗೋಧಿ ಇದು ಮನ್ಯಾಗ ತಯಾರು ಮಾಡಿದ ನುಚ್ಚ ಮತ್ತು ಇದು ಒಣ ನುಚ್ಚರಿ, ಇವನ್ನೆಲ್ಲ ಥರ ಮಿಕ್ಸ್ ಮಾಡಿ ಹಾಕಿರಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಅವ್ರನ್ನ ನಮ್ಮ ಯೂಟ್ಯೂಬನ್ನು ಹೊಸದಾಗಿ ನೋಡೋರ್ರೆ ಆದಷ್ಟು ಎಲ್ಲರೂ ಟಗರು ಪ್ರೇಮಿಗಳಿಗೆ ಶೇರ್ ಮಾಡಿರಿ.